ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಡೇಟಾ ಸೈನ್ಸ್ ಅಂದ್ರೆ ಏನು ಅಂತ ನೋಡೋಣ. ಡೇಟಾ ಸೈನ್ಸ್ ಅಂದ್ರೆ ಒಂದು ಇಂಟರ್ ಡಿಸಿಪ್ಲಿನರಿ ಫೀಲ್ಡ್. ಇಂಟರ್ ಡಿಸಿಪ್ಲಿನರಿ ಅಂದ್ರೆ ಬೇರೆ ಬೇರೆ ಡಿಸಿಪ್ಲಿನ್ ಅಲ್ಲಿ ನಾವು ತೊಡಗಿಸಿಕೊಂಡು ಅದ್ರ ಕೆಲಸ ಮಾಡೋದಕ್ಕೆ ನಾವು ಇಂಟರ್ ಡಿಸಿಪ್ಲಿನರಿ ಅಂತ ಹೇಳ್ತೀವಿ. ಈ ಡೇಟಾ ಅಂತ ಹೇಳಿದಾಗ ಡೇಟಾ ಸೈನ್ಸ್ ಅಥವಾ ಡೇಟಾ ಅಂತ ಹೇಳಿದಾಗ ನಮಗೆ ಡೇಟಾ ಅಲ್ಲಿ ಸ್ಟ್ರಕ್ಚರ್ಡ್ ಮತ್ತೆ ಅನ್‌ಸ್ಟ್ರಕ್ಚರ್ಡ್ ಡೇಟಾ ಅಂತ ಇರುತ್ತೆ. ಸ್ಟ್ರಕ್ಚರ್ಡ್ ಅಂದ್ರೆ ಟೇಬಲ್ ರೀತಿಯಲ್ಲಿರೋ ಸ್ಟ್ರಕ್ಚರ್ಡ್. ಅನ್‌ಸ್ಟ್ರಕ್ಚರ್ಡ್ ಅಂದ್ರೆ ಟೇಬಲ್ ರೀತಿಯಲ್ಲದೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿರೋ ಡೇಟಾ ಇರುತ್ತೆ. ಸೊ ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಒಂದು ಇನ್ಸೈಟ್ಸ್ ಅನ್ನ ಗೇನ್ ಮಾಡಿ, ಇನ್ಸೈಟ್ಸ್ ಅನ್ನ ತಗೊಂಡು ಮತ್ತೆ ಅದರಿಂದ ಫುಲ್ ನಾಲೆಡ್ಜ್ ತಗೊಂಡು ಹೇಗೆ ನಾಲೆಡ್ಜ್ ತಗೋಬೇಕು? ನಾವು ಬೇರೆ ಬೇರೆ ಸೈಂಟಿಫಿಕ್ ನಾಲೆಡ್ಜ್ ಸೈಂಟಿಫಿಕ್ ಮೆಥಡ್ಸ್ ಅನ್ನ ಅಪ್ಲೈ ಮಾಡಿ, ಮತ್ತೆ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿ, ಮತ್ತೆ ಡಿಫರೆಂಟ್ ಡಿಫರೆಂಟ್ ಪ್ರೊಸೆಸಸ್ ಅನ್ನ ಅಪ್ಲೈ ಮಾಡಿ, ಮತ್ತೆ ಒಂದಿಷ್ಟು ಅಲ್ಗಾರಿದಮ್ಸ್ ಅನ್ನ ಬರೆದು ಒಂದು ಸಿಸ್ಟಮ್ ಅನ್ನ ರೆಡಿ ಮಾಡಿದ್ರೆ ಅದು ನಮಗೆ ಡೇಟಾ ಸೈನ್ಸ್ ಅಂತ ಹೇಳ್ಕೊಳ್ಳುತ್ತೆ. ಆ ಸಿಸ್ಟಮ್ ಏನ್ ಮಾಡ್ಬೇಕು? ಆ ಸಿಸ್ಟಮ್ ಹೇಗಿರ್ಬೇಕು ಅಂದ್ರೆ ನಮಗೆ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಇನ್ಸೈಟ್ಸ್ ಕೊಡೋ ರೀತಿಯಲ್ಲಿ ನಾವು ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ರೆ ಅದು ಡೇಟಾ ಸೈನ್ಸ್ ಅಂತ ಹೇಳ್ಕೊಳ್ಳುತ್ತೆ. ಈ ಡೇಟಾ ಸೈನ್ಸ್ ಅಲ್ಲಿ ನಾನಾಗ್ಲೇ ಹೇಳ್ದಾಗೆ ಅದು ಒಂದು ಅಧ್ಯಯನದ ಕ್ಷೇತ್ರ. ಆ ಅಧ್ಯಯನದ ಕ್ಷೇತ್ರದಲ್ಲಿ ನಾವು ತೋಡಿಸ್ಕೊಬೇಕಂದ್ರೆ ಅದರಲ್ಲಿ ನಮಗೆ ಡೊಮೇನ್ ನಾಲೆಡ್ಜ್ ಬೇಕಾಗುತ್ತೆ. ಡೊಮೇನ್ ನಾಲೆಡ್ಜ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಡೇಟಾ ಸೈನ್ಸ್ ಅಂತ ಹೇಳಿದಾಗ ನಾನಾಗ್ಲೇ ಹೇಳಿದ್ನಲ್ಲ ಇಂಟರ್ ಡಿಸಿಪ್ಲಿನರಿ ಅಂತ ಬಂದಾಗ ಮೆಡಿಕಲ್ ಸೈನ್ಸ್ ಆಗಿರ್ಬೋದು, ನಮಗೆ ಮಾರ್ಕೆಟ್ಸ್ ಸೈನ್ಸ್ ಆಗಿರ್ಬೋದು, ಮತ್ತೆ ಬಿಸಿನೆಸ್ ಆಗಿರ್ಬೋದು, ಮತ್ತೆ ನಮಗೆ ಹಲವಾರು ರೀತಿಯ ಡಿಫರೆಂಟ್ ಡಿಫರೆಂಟ್ ಡೊಮೇನ್ಸ್ ಇದೆ. ಎಲೆಕ್ಟ್ರಿಕಲ್ ಡೊಮೇನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಡೊಮೇನ್ ಆಗಿರ್ಬೋದು, ಹಾಗೆ ಡಿಫರೆಂಟ್ ಡಿಫರೆಂಟ್ ಡೊಮೇನ್ಸ್ ಇರುತ್ತೆ. ಆ ಡೊಮೇನ್ ಅಲ್ಲಿ ನಾವು ಡೇಟಾ ಸೈನ್ಸ್ ನಾವು ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ನಮಗೆ ಫಸ್ಟ್ ಡೊಮೇನ್ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ. ಅಂದ್ರೆ ಆ ಡೊಮೇನ್ ಅಲ್ಲಿ ಪರಿಣಿತಿ ಹೊಂದಿರಬೇಕಾಗುತ್ತದೆ. ಸೊ ಆ ಜನ ಬೇಕಾಗುತ್ತದೆ. ಆಮೇಲೆ ನಮಗೆ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ. ಈ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಯಾಕ್ ಬೇಕಂದ್ರೆ ನಮಗೆ ಅದನ್ನ ಡೊಮೇನ್ ನಾಲೆಡ್ಜ್ ತಗೊಂಡು ನಮಗೆ ಒಂದು ಗ್ರಾಫ್ ಎಲ್ಲ ಪ್ಲಾಟ್ ಮಾಡ್ಬೇಕಲ್ಲ. ಹಾಗಾಗಿ ನಮಗೆ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೆ ನಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಗಣಿತ ಮತ್ತು ಅಂಕಿಅಂಶಗಳ ಜ್ಞಾನ ಬೇಕಾಗುತ್ತದೆ. ಈ 2 ಎಲ್ಲಾ ಮಿಶ್ರಣವಾಗಿ ನಾವು ಒಂದು ಪ್ರೋಗ್ರಾಮ್ ಬರೆದ್ರೆ, ಒಂದು ಅಲ್ಗಾರಿದಮ್ ಬರೆದ್ರೆ ಅದು ನಮಗೆ ಆಕ್ಷನಬಲ್ ಇನ್ಸೈಟ್ಸ್ ಆಗಿ ಹೊರಬೀಳುತ್ತದೆ. ಅಂದ್ರೆ ನಮ್ಗೆ ನಾವು ಪ್ರೋಗ್ರಾಮ್ ಯೂಸ್ ಮಾಡಿ ನಾವು ಒಂದಷ್ಟು ಗ್ರಾಫ್‌ನ ಎಲ್ಲ ಪ್ಲಾಟ್ ಮಾಡಿದ್ರೆ ಅದು ನಮಗೆ ಇನ್ಸೈಟ್ಸ್ ಕೊಡುತ್ತೆ. ಅಂದ್ರೆ ನಮ್ ಡೇಟಾ ಹೇಗೆ ವೇರಿ ಆಗ್ತಿದೆ, ಔಟ್‌ಪುಟ್‌ಗೆ ಯಾವ ಕಾಲಮ್ ಅಥವಾ ಯಾವ ಇನ್‌ಪುಟ್ ಕಾಲಮ್ ನಮಗೆ ವೇರಿ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಈಗ ನಾನ್ ಹೇಳ್ಬೇಕಂದ್ರೆ ಡಯಾಬಿಟಿಸ್ ನಾನು ನೋಡ್ಬೇಕಾಗಿರ್ತದೆ. ಈಗ ಡಯಾಬಿಟಿಸ್‌ನ ನೋಡ್ಬೇಕು. ಯಾವ ಏಜ್ ಎಫೆಕ್ಟ್ ಆಗುತ್ತೋ ಅಥವಾ ಬೇರೆ ಫೀಲ್ಡ್ ಎಫೆಕ್ಟ್ ಆಗುತ್ತೋ, ಹಾಗೆ ಈ ಏಜ್ ಎಫೆಕ್ಟ್ ಆಗುತ್ತೋ ಇಲ್ವೋ, ಈ ತರ ನೋಡ್ಲಿಕ್ಕೆ ನಮಗೆ ಆಕ್ಷನಬಲ್ ಇನ್ಸೈಟ್ಸ್ ಅಂತೀವಿ. ಆ ಇನ್ಸೈಟ್ಸ್ ಅನ್ನ ತಗೋಬೇಕಂದ್ರೆ ನಮಗೆ ಪ್ರೋಗ್ರಾಮಿಂಗ್ ನಾಲೆಡ್ಜ್, ಡೊಮೇನ್ ಎಕ್ಸ್ಪರ್ಟೈಸ್ ಎಲ್ಲ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಾಲೆಡ್ಜ್ ಅಪ್ಲೈ ಮಾಡಿ ನಾವು ಇನ್ಸೈಟ್ಸ್ ಅನ್ನ ತಗೋಬಹುದು. ಈ ಪದೇ ಪದೇ ನಾವು ಡೇಟಾ ಸೈನ್ಸ್ ಅಂದ ತಕ್ಷಣ ಬರೀ ಇನ್ಸೈಟ್ಸ್ ಅಂತ ಹೇಳ್ತಿದೀವಲ್ಲ. ಹಾಗಾಗಿ ನಾವು ಯಾವಾಗೇ ಆದ್ರೂ ನಾವು ಡೇಟಾ ಸೈನ್ಸ್ ಅಂತ ಹೇಳಿದಾಗ ಅದನ್ನ ಸಿಂಪಲ್ ಆಗಿ ಇನ್ಸೈಟ್ಸ್ ಫ್ರಮ್ ಡೇಟಾ ಅಂತಾನೆ ಹೇಳ್ಬಹುದು. ಅಂದ್ರೆ ಡೇಟಾ ಸೈನ್ಸ್ ಅಂದ್ರೆ ಅದರ ಅರ್ಥನೇ ಡೇಟಾದಿಂದ ಒಳನೋಟಗಳು ಇಷ್ಟೇ. ಸೊ ಈ ಎಲ್ಲಾ ಡೇಟಾ ಸೈನ್ಸ್ ಅಂತ ಹೇಳ್ತಿದೀವಲ್ಲ, ಇದು ಯಾವಾಗ ಇತ್ತೀಚೆಗೆ ಬಂದಿದೆ ಡೇಟಾ ಸೈನ್ಸ್ ಅನ್ನೋದು. ಇತ್ತೀಚೆಗೆ ಅಂದ್ರೆ ಈಗ. ಸೊ 95 ಆದ್ಮೇಲೆ ಇತ್ತೀಚೆಗೆ ಈಗೀಗ ನಾವು ಡೇಟಾ ಸೈನ್ಸ್ ಅಂತ ಬಳಕೆ ಮಾಡ್ತಿದ್ವಿ. ಹಾಗಿದ್ರೆ ಮುಂಚೆ ಇರ್ಲಿಲ್ವಾ? ಮುಂಚೆ ನಾವು ಏನು ಪ್ರಿಡಿಕ್ಟ್ ಮಾಡ್ತಿರ್ಲಿಲ್ವಾ? ಹೇಗೆ? ಸೊ ಮುಂಚೆ ನೀವು ನೋಡಿದ್ರೆ ಸೆಂಟ್ರಲೈಸ್ಡ್ ಡೇಟಾ ಫ್ರೇಮ್ ಇತ್ತು. ಅಂದ್ರೆ ಎಲ್ಲಾ ಕೇಂದ್ರೀಕೃತವಾಗಿರ್ತಿತ್ತು. ಒಂದೇ ಕಡೆ ಇರ್ತಿತ್ತು. ಎಲ್ಲಾ ಡೇಟಾ ಒಂದೇ ಕಡೆ ಇರ್ತಿತ್ತು. ಅದೆಲ್ಲ ಅವರು ಪ್ರಿಡಿಕ್ಟ್ ಮಾಡ್ತಿದ್ರು. ನೀವು ಮುಂಚೆ ನೋಡ್ತಿರ್ಬೋದು ವೆದರ್ ಪ್ರಿಡಿಕ್ಷನ್ ಇರ್ತಾ ಇತ್ತು. ಅಂದ್ರೆ ನಾಳೆ ವೆದರ್ ಹೇಗಿರುತ್ತೆ ಎಲ್ಲ ಹೇಳ್ತಿದ್ರು. ಆಗು ಕೂಡ ಹೇಳ್ತಿದ್ರು ಅಲ್ವಾ? ಸೊ ಅವಾಗ ಕೂಡ ನಮಗೆ ಡೇಟಾ ಸೈನ್ಸ್ ಅನ್ನೋದು ಇತ್ತು. ಬಟ್ ಅದು ನಮಗೆ ಮೇನ್ ಫ್ರೇಮ್ ಅಲ್ಲಿ ಇತ್ತು. ಸೊ ಆಮೇಲೆ ಇತ್ತೀಚೆಗೆ ಅಂದ್ರೆ 95, 96, 90ಸ್ ಆಫ್ಟರ್ 90 ಸೊ ಅವಾಗ ನಮಗೆ ಏನಾಯ್ತು ಡೇಟಾ ವೇರ್ ಹೌಸ್ ಅಂತ ಬಂತು. ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಡೇಟಾನ. ಒಂದೇ ಕಡೆಗಿರ್ಲಿಲ್ಲ. ಸೊ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಬಂತು. ಸೊ ಅದನ್ನ ನಾವು ಡೇಟಾ ವೇರ್ ಹೌಸ್ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಅಷ್ಟೇ ಅಲ್ಲ, ಈಗ ಕೂಡ ಡೇಟಾ ವೇರ್ ಹೌಸ್ ಇದೆ. ಸೊ ಅದಾದ್ಮೇಲೆ ನಮಗೆ ಬಿಸಿನೆಸ್ ಇಂಟೆಲಿಜೆನ್ಸ್ ಅಂತ ಬಂತು. ಈ ಬಿಸಿನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಈ ನೀವು ನೋಡ್ಬಿಡ್ಬೋದು. ಈ ಬಿಸಿನೆಸ್ ಮ್ಯಾನ್‌ಗಳು ಅವರಿಗೆ ಇನ್ಸೈಟ್ಸ್ ಬೇಕಾಗಿರ್ತದೆ. ಅಂದ್ರೆ ನಾಳೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಮುಂದಿನ ತಿಂಗಳು ಎಷ್ಟು ಪ್ರಾಫಿಟ್ ಆಗುತ್ತೆ, ಮುಂದಿನ ವರ್ಷ ಎಷ್ಟು ಪ್ರಾಫಿಟ್ ಆಗುತ್ತೆ. ಸೊ ಅದನ್ನೆಲ್ಲ ನೋಡ್ಬೇಕಾಗುತ್ತಲ್ಲ. ಸೊ ಅದನ್ನ ಬಿಸಿನೆಸ್ ಇಂಟೆಲಿಜೆನ್ಸ್ ಅಂತ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗೆ ಬರ್ತಾ ಬರ್ತಾ ಡೇಟಾ ಮೈನಿಂಗ್ ಬಂತು. ಮೈನಿಂಗ್ ಅಂದ್ರೆ ಸೊ ನಾವು ಎಷ್ಟೊಂದು ಡೇಟಾ ಇರುತ್ತೆ ಆ ಡೇಟಾವನ್ನ ಆಪರೇಟ್ ಮಾಡೋದು. ಸೊ ಅದನ್ನ ಡೇಟಾ ಮೈನಿಂಗ್ ಅಂತ ಹೇಳ್ತಾ ಬಂದ್ರು. ಆಮೇಲೆ ಬಿಸಿನೆಸ್ ಅನಾಲಿಟಿಕ್ಸ್‌ಗೆ ಅದನ್ನ ಸೇರ್ಪಡೆಗೊಳಿಸಿದ್ರು. ಬಿಸಿನೆಸ್ ಅನಾಲಿಟಿಕ್ಸ್‌ಗೆ ಅಂದ್ರೆ ಅದೇ ನಾನು ಹೇಳ್ದ್ನಲ್ಲ ಬಿಸಿನೆಸ್ ಅನಾಲಿಟಿಕ್ಸ್ ಅಂತ ಯಾವಾಗನ್ನತ್ತೆ ನಾವು ಪವರ್ ಬಿಐ, ಟ್ಯಾಬ್ಲೂ ಅಂತ ಎಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡಿ ನಾವು ಗ್ರಾಫ್ ಎಲ್ಲ ಪ್ಲಾಟ್ ಮಾಡಿ ಅದನ್ನ ಇನ್ಸೈಟ್ಸ್ ಅನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಬಿಸಿನೆಸ್ ಅನಾಲಿಟಿಕ್ಸ್ ಅಂತ ಹೇಳ್ಬೋದು. ಅದಾದ್ಮೇಲೆ ಇತ್ತೀಚೆಗೆ ನಮ್ಗೆ ಡೇಟಾ ಸೈನ್ಸ್ ಅಂತ ಹೇಳಕ್ ಬಂತು. ಅಂದ್ರೆ ಇದು ಬಿಸಿನೆಸ್ ಅನಾಲಿಟಿಕ್ಸ್, ಬಿಸಿನೆಸ್ ಇಂಟೆಲಿಜೆನ್ಸ್ ಇದಷ್ಟೇ ಅಲ್ಲದೆ ಸಾಕಷ್ಟು ಕೆಲಸ ಮಾಡುತ್ತೆ. ಡೇಟಾ ಸೈನ್ಸ್ ಅಂದ ತಕ್ಷಣನೇ
ನಾವು ಬೇರೆ ಬೇರೆ ಡೊಮೇನ್ ಅಲ್ಲಿ ಕೆಲಸ ಮಾಡ್ಬೋದು. ಸೊ ಹಾಗಾಗಿ ಇತ್ತೀಚೆಗೆ ನಾವು ಡೇಟಾ ಸೈನ್ಸ್ ಅಂತ ಅದನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಡೇಟಾ ಸೈನ್ಸ್ ಅಂದ್ರೆ ಏನು, ಬಿಗ್ ಡೇಟಾ ಅಂದ್ರೆ ಏನು ಹಾಗಾದ್ರೆ? ಈ ಬಿಗ್ ಡೇಟಾ ಅಂದಾಗ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿದ್ರಲ್ಲ, ವಾಲ್ಯೂಮ್ ಅಂದ್ರೆ ಸಂಪುಟ, ವೆರೈಟಿ ಮತ್ತೆ ವೇಗ. ಸೊ ಇವೆಲ್ಲವೂ ಬಿಗ್ ಡೇಟಾ ಅಂತ ಹೊಂದಿಸ್ತದೆ. ಅಂದ್ರೆ ಬಿಗ್ ಡೇಟಾ ಅಂದ್ರೆ ಏನು ಅರ್ಥ? ಈ ಬಿಗ್ ಡೇಟಾ ಅಂದ ತಕ್ಷಣ ಅದು ಎಷ್ಟು ದೊಡ್ಡ ಡೇಟಾ ಇದೆ, ಎಷ್ಟು ಜಾಸ್ತಿ ಡೇಟಾ ಇದೆ, ಅದ್ರದ್ದು ವಾಲ್ಯೂಮ್ ಬಗ್ಗೆ ಬರುತ್ತೆ ವಿಷಯ. ಹಾಗೆ ಬಿಗ್ ಡೇಟಾ ಅಂದ ತಕ್ಷಣ ಯಾವ್ಯಾವ ತರ ಡೇಟಾ ಇದೆ. ಕೆಲವೊಂದ್ಸತಿ ಏನಾಗುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಡೇಟಾ ಇರುತ್ತೆ. ಡಿಫ್ರೆಂಟ್ ಟೈಪ್ ಅಂದ್ರೆ ನಾವು ಹೇಳ್ಬೋದು, ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಇನ್ನೊಂದು ಬೇರೆ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಸೊ ಒಂದು ನಂಬರ್ ಇರುತ್ತೆ, ಅಂದ್ರೆ ಅಂಕಿಗಳಿರುತ್ತೆ. ಒಂದು ವರ್ಡ್ಸ್ ಇಂದ ಕೂಡಿರ್ತದೆ, ಅಂದ್ರೆ ಪದಗಳಿರುತ್ತೆ. ಸೊ ಮೇಲ್ ಫಿಮೇಲ್ ಈ ವರ್ಡ್ಸ್ ಇರುತ್ತೆ. ಅಂಕಿಗಳಂದ್ರೆ ಏಜ್ ಅಲ್ಲಿ ಅಂಕಿಗಳಿರುತ್ತೆ. ಸೊ ಹಾಗೆ ನಂಬರ್ ಆಫ್ ಇನ್ನೊಂದು ಬರುತ್ತೆ, ಡಿಸ್ಕ್ರೀಟ್ ಅಂತ ಬರುತ್ತೆ. ಡಿಸ್ಕ್ರೀಟ್ ಅಂದ್ರೆ ಸೊ ಕಣ್ಣುಗಳು ಎಷ್ಟು, ಎರಡು ಕಣ್ಣು ಅಥವಾ ಒಂದು ಕಣ್ಣು ಹೀಗೆ. ಸೊ ಅದು ಡಿಫ್ರೆಂಟ್ ವೆರೈಟಿ ಆಫ್ ಡೇಟಾ ಇರುತ್ತೆ. ಮತ್ತೆ ಈ ಡೇಟಾ ಯಾವಾಗ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ಈ ವೆದರ್ ಡೇಟಾ ಅನ್ಕೊಳ್ಳಿ, ವಿಂಡ್ ಡೇಟಾ ಅನ್ಕೊಳ್ಳಿ. ಈ ವಿಂಡ್ ಡೇಟಾ ಪ್ರತಿ ಕ್ಷಣನೂ ಬರ್ತಾ ಇರುತ್ತೆ. ಬಟ್ ನೀವು ರೇನ್ ಡೇಟಾ ತಗೊಂಡ್ರೆ ಅದು ರೇನ್ ಡೇಟಾ ಇಂಟರ್ಮಿಟೆಂಟ್ ಇರುತ್ತೆ. ಸೊ ಯಾವಾಗೋ ಒಂದ್ಸತಿ ಡೇಟಾ ಬರುತ್ತೆ ಆ ತರ. ಸೊ ವೇಗ ಕೂಡ ನಮಗೆ ಅಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಬಿಗ್ ಡೇಟಾ ಅಂದ ತಕ್ಷಣ ನಾವು ಅದು ಎಷ್ಟು ವಾಲ್ಯೂಮ್ ಇರುತ್ತೆ, ಯಾವ್ಯಾವ ತರ ಡೇಟಾ ಇದೆ, ಮತ್ತೆ ಎಷ್ಟು ಬೇಗ ಅದು ಚೇಂಜ್ ಆಗ್ತಾ ಇದೆ, ಅದನ್ನೆಲ್ಲ ನೋಡ್ಬೇಕಾಗ್ತದೆ. ಇದನ್ನೆಲ್ಲ ಮಿಶ್ರಣ ನೋಡಿದಾಗ ಅದು ಬಿಗ್ ಡೇಟಾ ಅನ್ಸ್ಕೊಳ್ಳುತ್ತೆ. ಹಾಗೆ ನೀವು ರೈಟ್ ಸೈಡ್ ನೋಡ್ತಿದ್ರಲ್ಲ, ಇದು ಡೇಟಾ ಸೈನ್ಸ್. ಡೇಟಾ ಸೈನ್ಸ್ ಅಲ್ಲಿ ಏನೇನ್ ಬರುತ್ತೆ? ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಬೇಕು, ಮತ್ತೆ ಮ್ಯಾಥಮೆಟಿಕ್ಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ನಾಲೆಜ್ ಬೇಕು, ಮತ್ತೆ ಡೊಮೈನ್ ಎಕ್ಸ್ಪರ್ಟೈಸ್ ಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಮೇನ್ ಇಂಪಾರ್ಟೆಂಟ್. ಡೊಮೈನ್ ಎಕ್ಸ್ಪರ್ಟೈಸ್ ಬೇಕೇ ಬೇಕು. ಮತ್ತೆ ಮ್ಯಾಥಮೆಟಿಕ್ಸ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಇವೆರಡೂ ಸೇರಿಸಿ ನಾವು ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಅನ್ನ ಕೂಡ ಬಳಕೆ ಮಾಡಿದಾಗ ನಮಗೆ ಇನ್ಸೈಟ್ಸ್ ಅನ್ನ ಚೆನ್ನಾಗಿ ಕೊಡುತ್ತೆ. ಸೊ ಇವೆರಡು, ಒಂದು ಬಿಗ್ ಡೇಟಾ, ಇದು ಮತ್ತೆ ಡೇಟಾ ಸೈನ್ಸ್. ಸೊ ಇದು ಬೇಸಿಕ್ ಡಿಫರೆನ್ಸ್. ಈ ಬಿಗ್ ಡೇಟಾ ಅಂದ ತಕ್ಷಣ ನೋಡಿ ಎಲ್ಲಿ ಪ್ರೋಗ್ರಾಮಿಂಗ್ ಅಂತ ಬರ್ದೇ ಇಲ್ಲ ನಾವು. ಸೊ ಪ್ರೋಗ್ರಾಮಿಂಗ್ ನಾಲೆಜ್ ಬೇಕಿಲ್ಲ ಬಿಗ್ ಡೇಟಾ ಅಲ್ಲಿ, ಅಥವಾ ಬೇಕಿದ್ರು ಬಹಳ ಕಡಿಮೆ ಬೇಕಾಗುತ್ತೆ. ಬಟ್ ಡೇಟಾ ಸೈನ್ಸ್ ಅಲ್ಲಿ ಪ್ರೋಗ್ರಾಮಿಂಗ್ ನಾಲೆಜ್ ಮಸ್ಟ್. ಓಕೆ, ಸೊ ದಟ್ ಈಸ್ ಅಂದ್ರೆ ಅದು ಮೇನ್ ಡಿಫರೆನ್ಸ್. ಓಕೆ, ಸೊ ಇದಿಷ್ಟು ಇವತ್ತಿಗೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ನೋಡೋಣ.